ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಯಾರೆಲ್ಲ ಟಿವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದು ಸಮಸ್ತ ಹಿಂದೂಗಳ ಪಾಲಿಗೆ ಮಾತ್ರ ಅಲ್ಲ, ನೈಜ ಭಾರತೀಯರ ಪಾಲಿಗೆ ಐತಿಹಾಸಿಕ ದಿನ. ಪ್ರಧಾನಿ ಮೋದಿಜಿ ಹೇಳಿರೋ ಹಾಗೆ ಇವತ್ತಿನ ದಿನ ಅಂದರೆ ಜನವರಿ 22, 2024 ಕೇವಲ ಕ್ಯಾಲೆಂಡರ್ ಮೇಲಿನ ತಾರೀಖಲ್ಲ, ಅದು ಹೊಸ ಕಾಲಚಕ್ರವೊಂದು ಉಗಮ ಆಗಿರೋ ದಿನ. ಶ್ರೀರಾಮ ಮಂದಿರದ ಉದ್ಘಾಟನೆ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಅದೆಷ್ಟು ಕೋಟಿ ಜನರ ಕಣ್ಣಲ್ಲಿ ಆನಂದ ಭಾಷ್ಪ ಹರಿತೋ ಲೆಕ್ಕ ಇಲ್ಲ. ಜಗತ್ತಿನಾದ್ಯಂತ ಹಬ್ಬದ ವಾತಾವರಣ. ಆದರೆ ಕಾಂಗ್ರೆಸ್ ಮತ್ತು ಅಲಯನ್ಸ್ ತಂಡದಲ್ಲಿ ಸೂತಕದ ಛಾಯೆ. ಎಂಥ ದುರಂತ ನೋಡಿ. ರಾಹುಲ್ ಗಾಂಧಿ ಬೀದಿಲ್ ಕೂತು ರಘುಪತಿ ರಾಘವ ರಾಜಾರಾಮ್ ಅಂತ ಹಾಡ್ತಾ ಇದ್ದಾರೆ. 1989ರಲ್ಲಿ ರಾಜೀವ್ ಗಾಂಧಿಯವರು ನೀಡಿದ್ದ ವಾಗ್ದಾನವನ್ನು ನಡೆಸ್ಕೊಟ್ಟಿದ್ರೆ ಸಾಕಿತ್ತು. ಇವತ್ತು ಮೋದಿಜಿ ನಿಂತು ಮಾತಾಡ್ತಾ ಇದ್ದ ಜಾಗದಲ್ಲಿ ನೆಹರು ಕುಟುಂಬ ನಿಂತು ಮಾತಾಡ್ತಾ ಇರ್ತಾ ಇತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋ ಎಲ್ಲ ಅವಕಾಶ ಕಾಂಗ್ರೆಸ್ಸಿಗಿದ್ರೂ ಮುಸಲ್ಮಾನರ ಓಲೈಕೆಗೆ ನಿಂತ ನೆಹರು ಕುಟುಂಬ ಗೋಲ್ಡನ್ ಅಪರ್ಚುನಿಟಿಯನ್ನು ಕೈ ಚೆಲ್ತು. ಪರಿಣಾಮ ಈಗ ಬೀದಿಲಿ ಕೂರೋ ಥರ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ದಿನದಿಂದ ದಿನಕ್ಕೆ ತಾವೆಂಥ ಕೆಟ್ಟ ಮನುಷ್ಯ ಅನ್ನೋದನ್ನು, ತಾವೆಂಥ ರಾಜಕಾರಣಿ ಅನ್ನೋದನ್ನು ಬಹಳ ಅದ್ಭುತವಾಗಿ ಸಾಬೀತುಪಡಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯವರ ಹೊಸ ಕಂಪ್ಲೇಂಟ್ ಏನು ಗೊತ್ತಾ? ರಾಮನನ್ನ ಲಕ್ಷ್ಮಣ, ಸೀತೆ ಮತ್ತು ಹನುಮಂತನಿಂದ ಬೇರ್ಪಡಿಸಿದ್ದಾರೆ. ರಾಮ ಯಾವತ್ತೂ ಸೀತೆ, ಲಕ್ಷ್ಮಣ ಮತ್ತು ಹನುಮಂತನ ಜೊತೆನೇ ಇರಬೇಕು. ಇವರು ಬರೀ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ನಿಜವಾಗ್ಲೂ ಆರೋಗ್ಯ ಸ್ಥಿಮಿತದಲ್ಲಿ ಇದೆಯಾ ಅಂತ ಈ ರಾಜ್ಯಕ್ಕೆ ಅನುಮಾನ ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿರೋದು ರಾಮಲಲ್ಲ ವಿಗ್ರಹ, ಅಂದರೆ ಬಾಲರಾಮನ ವಿಗ್ರಹ. ಶ್ರೀರಾಮನಿಗೆ ಬಾಲ್ಯ ವಿವಾಹ ಮಾಡಿಲ್ಲ. ಶ್ರೀರಾಮ ಬಾಲ್ಯದಲ್ಲಿರೋವಾಗ ಅವನಿಗೆ ಹನುಮಂತನ ಸಂಪರ್ಕವೂ ಇರಲಿಲ್ಲ. ಸೀತೆ ಜೊತೆ ವಿವಾಹನೂ ಆಗಿರಲಿಲ್ಲ. ಲಕ್ಷ್ಮಣ ಮತ್ತು ರಾಮ ಬೇರೆ ಬೇರೆ ತಾಯಿ ಗರ್ಭದಲ್ಲಿ ಹುಟ್ಟಿದ ಮಕ್ಕಳು ಅಂತಾದರೂ ಗೊತ್ತಿದೆಯಾ ನಿಮಗೆ? ಟೀಕೆ ಮಾಡಬೇಕು ಅಂತ ಪುರಾಣವನ್ನೇ ತಿರ್ಚೋ ಕೆಲಸ ಮಾಡಬೇಡಿ ಸರ್, ಅಪಹಾಸ್ಯಕ್ಕೊಳಗಾಗ್ತೀರಿ. ಸಿದ್ದರಾಮಯ್ಯ ಅವರಿಗೆ ನಿಜವಾಗ್ಲೂ ಮೋದಿಜಿಯ ವ್ಯಕ್ತಿತ್ವ ಗೊತ್ತಾಗಬೇಕು ಅಂದರೆ, ರಾಹುಲ್ ಗಾಂಧಿ ಮತ್ತು ರಾಹುಲ್ಗೆ ನಿಜವಾಗ್ಲೂ ಶ್ರೀರಾಮನ ಹಾಗೂ ರಾಮ ಮಂದಿರದ ಸಾರ್ಥಕತೆ ಅರ್ಥ ಆಗಬೇಕು ಅಂದರೆ ಇವತ್ತು ಕಂಚಿಯ ಸ್ವಾಮಿ ಗೋವಿಂದ ದೇವ್ ಗಿರಿ ಮಹಾರಾಜ್ ಅವರ ಮಾತುಗಳನ್ನು ಕೇಳಿಸ್ಕೋಬೇಕು. ರಾಮಲಲ್ಲ ಪೂಜೆಯ ನಂತರ ಪ್ರಧಾನಿ ಮೋದಿಜಿ ಆಡಿರೋ ಮಾತುಗಳನ್ನು ಕೇಳಿಸ್ಕೋಬೇಕು. ಸ್ವಾಮಿ ಗೋವಿಂದ ದೇವ್ ಅವರ ಮಾತುಗಳು ಅದೆಷ್ಟು ಭಾವುಕವಾಗಿದ್ವು ಅಂತ ನೀವೇ ನೋಡ್ಕೊಂಡು ಬನ್ನಿ. आज मुझे आपको बतलाने समय अंतःकरण गदगद होने की अनुभूति हो रही है. मैंने तो कहा था, हम लोगों ने महापुरुषों से परामर्श करके लिखा था, आपको केवल 3 दिन का उपवास करना है. आपने 11 दिन का संपूर्ण उपोषण किया. हमने 11 दिन एक भुक्त रहने के लिए कहा था, उन्होंने अन्न का ही त्याग कर दिया. मैं थोड़ा तार्किक हूं. आपकी परम पूजनीय माता जी से मिलकर के मैंने उसको रिकन्फर्म भी किया था कि आपका ये अभ्यास 40 वर्षों का है. ऐसा तपस्वी कोई राष्ट्रीय नेता प्राप्त होना यह सामान्य बात नहीं है. हमारे पूज्य गुरुदेव के गुरुदेव परम गुरु कहा करते थे, कांची के परमाचार्य जी महाराज, तपश्चर. मैं जब भी उनसे मिलता था वे कहते थे, तपश्चर. आज तप की कमी हो गई है और उस तप को हमने साकार आप में देखा. मुझे इस परंपरा को देखते हुए केवल एक राजा याद आता है जिसमें यह सब कुछ था, और उस राजा का नाम छत्रपति शिवाजी महाराज. छत्रपति शिवाजी महाराज. मित्रों, लोगों को पता नहीं है शायद. वे स्वयं जब मल्लिकार्जुन के दर्शन के लिए श्रीशैलम के ऊपर गए, 3 दिन का उपवास किया, 3 दिन शिव मंदिर में रहे, और महाराज ने कहा कि मुझे राज्य नहीं करना है, मुझे संन्यास लेना है. मैं शिव जी की आराधना के लिए जन्मा हूं, मुझे संन्यास लेना है, मुझे वापस मत ले जाइए. इतिहास का वो बड़ा विलक्षण प्रसंग है. उस प्रसंग में उनके सारे
ज्येष्ठ मंत्रियों ने उनको समझाया और लौटा करके लाया कि यह भी आपका कार्य भगवत सेवा ही है। आज हम लोगों को उसी प्रकार के एक महापुरुष ऐसे प्राप्त हुए हैं जिसको भगवती जगदम्बा ने स्वयं हिमालय से लौटा करके भेज दिया कि जाओ भारत माता की सेवा करो। ಮೋದಿಜಿಯ ಉಪವಾಸ ಅನುಷ್ಠಾನವನ್ನ ಗೇಲಿ ಮಾಡೋ ವಿರೋಧಿಗಳು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅವರ ಮಾತನ್ನ. ಕೇವಲ 3 ದಿನ ಉಪವಾಸ ವ್ರತ ಮಾಡಿ ಸಾಕು ಅಂತ ಹೇಳಿದ್ರು ಮೋದಿಜಿ 11 ದಿನಗಳ ಉಪವಾಸ ವ್ರತ ಕೈಗೊಳ್ತಾರೆ. ಸರಿ, 11 ದಿನ ಒಪ್ಪತ್ತು ಉಪವಾಸ ಮಾಡಿ ಅಂತ ಹೇಳಿದರೆ ಅನ್ನಾಹಾರವನ್ನು ತ್ಯಜಿಸಿ ಬಿಡ್ತಾರೆ ಮೋದಿಜಿ. 11 ದಿನ ನನ್ನ ಅನುಷ್ಠಾನ ಹೇಗೆಲ್ಲ ಇರಬೇಕು ಅಂತ ನನಗೆ ಪಟ್ಟಿ ಮಾಡಿಕೊಡಿ, ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಂತ ಲಿಸ್ಟ್ ತರಿಸ್ಕೊಂಡು ಅದನ್ನು ಪಾಲನೆ ಮಾಡ್ತಾರೆ ಮೋದಿಜಿ. 5-6 ಡಿಗ್ರಿ ಟೆಂಪರೇಚರ್ ಇರೋ ಚಳಿಗಾಲದ ಉತ್ತರ ಭಾರತದ ನದಿಲಿ ಮುಳುಗಿ ಏಳ್ತಾರೆ, ತಣ್ಣೀರಿನ ಸ್ನಾನ ಮಾಡ್ತಾರೆ. ಇಂಥ ಒಬ್ಬ ಪ್ರಧಾನಿ ಭಾರತದಲ್ಲಿ ಬಂದಿದ್ರೆ ತೋರಿಸ್ಬಿಡಿ. ಗೋವಿಂದ ದೇವ ಸ್ವಾಮೀಜಿಗಳ ಮಾತಲ್ಲಿ ಉತ್ಪ್ರೇಕ್ಷೆ ಇರಲಿಲ್ಲ. ಮೋದಿಜಿಯನ್ನ ರಾಜರ್ಷಿ ಅಂತ ಕರೆದಿದ್ದು ಸರಿಯಾಗೇ ಇದೆ. ಶಿವಾಜಿ ಮಹಾರಾಜರ ನಂತರ ಭಾರತ ಒಬ್ಬ ಧೀಮಂತ ರಾಜನನ್ನ ನೋಡಿದ್ರೆ ಅದು ಪ್ರಧಾನಿ ಮೋದಿ. ಈ ಮಾತನ್ನು ಕೂಡ ಆಚಾರ್ಯರೇ ಹೇಳಿದ್ದು. ಆಚಾರ್ಯರು ಇನ್ನೊಂದು ರಹಸ್ಯನ ಎಲ್ಲರ ಎದುರು ತೆರೆದಿಡ್ತಾರೆ. ಮೋದಿಜಿಯ ಈ ಅನುಷ್ಠಾನ ಪದ್ಧತಿ ಇವತ್ತು ನಿನ್ನೆದಲ್ಲ, 40 ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೋದಿಜಿ ನವರಾತ್ರಿಯಲ್ಲಿ ಪೂರ್ತಿ 9 ದಿನ ಉಪವಾಸ ವ್ರತ ಕೈಗೊಳ್ತಾರೆ. ಹೀಗಾಗಿ ಅವರಿಗೆ ಅನುಷ್ಠಾನ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ಇದನ್ನೆಲ್ಲ ಹೇಳ್ತಾ ಸ್ವಾಮೀಜಿಗಳ ಗಂಟಲು ಉಬ್ಬಿ ಬಂದು ಧ್ವನಿ ಕಟ್ಟಿ ಹೋಗಿತ್ತು. ಹಿಮಾಲಯದಿಂದ ಆ ಜಗದಂಬೆ ಭಾರತ ಮಾತೆಯ ಸೇವೆ ಮಾಡು ಅಂತ ಮೋದಿಜಿಯನ್ನ ಕಳಿಸಿಕೊಟ್ಟಿದ್ದಾಳೆ. ಕಂಚಿ ಗೋವಿಂದ ದೇವ್ ಗುರುಗಳು ಹೇಳಿರೋ ಮಾತು ಎಷ್ಟು ಸತ್ಯ ಅನ್ಸೋದಿಲ್ವಾ? ಆನಂತರ ಭಾಷಣ ಮಾಡಿದ ಮೋದಿಜಿ ಒಂದೇ ಒಂದು ಮಾತಲ್ಲೂ ರಾಮ ಮಂದಿರದ ವಿಚಾರದಲ್ಲಿ ರಾಜಕೀಯ ತರಲಿಲ್ಲ, ತಮ್ಮನ್ನ ಹೊಗಳಿಕೆ ಮಾಡಿಕೊಳ್ಳಲಿಲ್ಲ ಅಥವಾ ಕೋಮು ಪ್ರಚೋದನೆಯ ಮಾತನಾಡಲಿಲ್ಲ. ಅವರ ಪೂರ್ತಿ ಮಾತು ರಾಮನ ಬಗ್ಗೆನೇ ಇತ್ತು. ರಾಮ ಒಬ್ಬ ವಿಶ್ವಮಾನವ, ರಾಮ ಮಂದಿರ ಒಂದು ರಾಷ್ಟ್ರ ಮಂದಿರ ಅನ್ನೋದಾಗಿತ್ತು. ದೇವ್ ಸೇ ದೇಶ್ ತಕ್, ರಾಮ್ ಸೇ ರಾಷ್ಟ್ರ ತಕ್ ಅಂತ ಪದೇ ಪದೇ ಹೇಳಿ ಜನರ ಮನಸ್ಸಲ್ಲಿ ಒಗ್ಗಟ್ಟಿನ ಮಂತ್ರನ ತುಂಬಿದ್ರು, ರಾಷ್ಟ್ರ ಭಕ್ತಿಯನ್ನ ತುಂಬಿದ್ರು. साथियों, आज के युग की मांग है कि हमें अपने अंतःकरण को विस्तार देना होगा. हमारी चेतना का विस्तार देव से देश तक, राम से राष्ट्र तक होना चाहिए. हनुमान जी की भक्ति, हनुमान जी की सेवा, हनुमान जी का समर्पण, ये ऐसे गुण हैं जिन्हें हमें बाहर नहीं खोजना पड़ता. प्रत्येक भारतीय में भक्ति, सेवा और समर्पण के भाव समर्थ, सक्षम, भव्य, दिव्य भारत का आधार बनेंगे. ಇದೆಲ್ಲ ತಲೆಯಲ್ಲಿ ದ್ವೇಷ ಮತ್ತು ರಾಜಕೀಯವನ್ನೇ ತುಂಬಿಕೊಂಡಿರೋ ರಾಹುಲ್ ಮತ್ತು ಸಿದ್ದರಾಮಯ್ಯ ಥರದವರಿಗೆ ನಿಜವಾಗ್ಲೂ ಅರ್ಥ ಆಗುತ್ತಾ? ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.